ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೇತ್ರಾಸ್ ಕುಕ್ಕರಿ ಚಾನಲ್. ಬನ್ನಿ, ಇವತ್ತು ಕೋಲ್ಕತ್ತಾ ಎಗ್ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಆಗುತ್ತೆ ಶುರು ಮಾಡ್ತೀನಿ. ಇವಾಗ ನೋಡಿ, ಇವಾಗ ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನ ಇವಾಗೆಲ್ಲ ಹಾಕ್ಕೊತೀನಿ. ಹಾಗೆಯೇ ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊತೀನಿ. ಇವಾಗ ನೀಟಾಗಿ ನಾವು ಇದನ್ನ ಈ ರೀತಿ ಮಿಕ್ಸ್ ಮಾಡಬೇಕು. ಈ ರೀತಿನೇ ನಿಧಾನಕ್ಕೆ ಆ ತುಪ್ಪ ಎಲ್ಲ ಈ ಥರ ನೀಟಾಗಿ ಎಲ್ಲ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಹಿಟ್ಟು. ಈ ಥರ ಉಂಡೆ ಮಾಡಿದ್ರೆ ಈ ಥರ ಬರಬೇಕು. ನೋಡಿ, ಇವಾಗ ನಾನು ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಇದನ್ನ ಇವಾಗ ಈ ಥರ ಸ್ಟ್ರೆಚ್ ಮಾಡ್ಕೋಬೇಕು. ಈ ಥರ ಎಳೆದು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ. ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪದರವಾಗಿ ಬರುತ್ತೆ. ನೋಡಿ, ಇವಾಗ ಈ ಥರ ಹಿಟ್ಟು ರೆಡಿಯಾಗಿದೆ. ಇಷ್ಟಾದರೆ ಸಾಕು. ನಾನು ಇವಾಗ ರೆಸ್ಟ್ಗೆ ಬಿಟ್ಬಿಡ್ತೀನಿ. ಇವಾಗ ಈ ಹಿಟ್ಟನ್ನ ಸ್ವಲ್ಪ ರೆಸ್ಟ್ ಮಾಡಿ ಬಿಟ್ಬಿಡೋಣ. ನಾನು ಇದ್ರ ಮೇಲೆ ಸ್ವಲ್ಪ ಆಯಿಲ್ ಸ್ವಲ್ಕೊಂತೀನಿ. ನೋಡಿ, ಇವಾಗ ಇದೊಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಬೇಕು ಹಿಟ್ಟು. ಇವಾಗ ಇದನ್ನ ಮುಚ್ಚಿಟ್ಕೊತೀನಿ. ನೋಡಿ, ಇವಾಗ ಹಿಟ್ಟು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ. ಇವಾಗ ನಾವು ಚಪಾತಿ ಶೀಟ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಎಷ್ಟು ತುಂಬ ಮೆತ್ತಗೆ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ನೆಂದಿದೆ. ಇವಾಗ ನಾವು ಇದನ್ನ ಡಿವೈಡ್ ಮಾಡೋಣ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಸಾಕೋಣ. ಇವಾಗ ಇದ್ರ ಮೇಲೆ ಸ್ವಲ್ಪ ಮೈದಾ ಹಾಕ್ಕೊತೀನಿ. ಈ ಥರ ಹಿಟ್ಟು ಹಾಕೋದ್ರಿಂದ ಪದರವಾಗಿ ಲೇಯರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಇವಾಗ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಒಂದು ಸೈಡು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಹೀಗೆ ಸುತ್ಕೊಂಡೋಣ. ಫುಲ್ಲು ಹೀಗೇನೆ ರೌಂಡ್ ಫುಲ್ಲು ಈಗ ಸುತ್ಕೊಂಡ್ಬಿಟ್ಟು ಹೀಗೆ ನಾವು ಈ ರೀತಿ ಇದೆಯಲ್ವ, ಈ ರೀತಿ ಮಾಡಿಕೊಂಡು ನಾವೀಗ ಶೀಟ್ನ ಮುಚ್ಕೋಬೇಕು. ನೋಡಿ, ಇವಾಗ ಪ್ಯಾನ್ ಹೀಟ್ ಆಗಿದೆ. ಇವಾಗ ನಾನು ಮಾಡ್ಕೊಂಡಿರೋ ಶೀಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಈ ಥರ ರೆಡಿಯಾಗಿದೆ. ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಒಂದು ಮೊಟ್ಟೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡಿರೋ ಒಂದು ಮೊಟ್ಟೆನ ಅದಕ್ಕೆ ಇವಾಗ ಸೇರಿಸ್ಕೊಳ್ತೀನಿ. ನಾವು ಇವಾಗ ನಿಧಾನಕ್ಕೆ ಟರ್ನ್ ಮಾಡ್ಕೋಬೇಕು. ನಾವು ಮಾಡ್ಕೊಂಡಿರೋ ಶೇಡ್ನ ಇಲ್ಲಿಗೆ ಹಾಕ್ಕೊತೀನಿ. ನೋಡಿ, ಇವಾಗ ಒಂದು ಈರುಳ್ಳಿನ ತುಂಬ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹಾಕ್ಕೊತೀನಿ. ಇವಾಗ ಹಾಗೆ ಒಂದು ಅರ್ಧ ಸೌತೆಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತೀನಿ. ಅರ್ಧ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ಪ್ರಿಂಗ್ ಆನಿಯನ್ ಕೂಡ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಆಗಲೇ ರೆಡಿ ಮಾಡ್ಕೊಂಡಿರೋದಂಥ ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿನ ಇವಾಗ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಸೇರಿಸ್ಕೊತಿದ್ದೀನಿ. ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ, ಹಾಗೆಯೇ ಟೊಮೊಟೊ ಕೆಚಪ್ ಕೂಡ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ನಿಧಾನಕ್ಕೆ ಈ ರೀತಿ
ರೀತಿ ರೋಲ್ ಮಾಡ್ಕೋಬೇಕು. ನೋಡಿ ಈ ರೀತಿ ರೋಲ್ ಮಾಡಿರೋದನ್ನ ನಾವು ಹೀಗೆ ಬಟರ್ ಪೇಪರಲ್ಲಿ ಈ ಥರ ನಿಧಾನ ಸುತ್ಕೋಬೇಕು. ನೋಡಿ ಇವಾಗ ಕೋಲ್ಕತ್ತಾ ಎಗ್ ರೋಲ್ ರೆಡಿಯಾಗಿದೆ. ನೀವು ಒಂದ್ಸತಿ ಮನೇಲಿ ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.